ಸರಿ ಅಣ್ಣ, ನಿಮ್ಮ ಹೆಸರು? ರವಿ. ಏನು ಕೆಲಸ? ಆಟೋ ಓಡಿಸೋದು. ಈಗ ಜ್ಯೂಸ್ ಕುಡಿದ್ರಲ್ಲ, ಏನು ಅನ್ನಿಸ್ತು? ಏನು ಪರವಾಗಿಲ್ಲ, ಹೊಟ್ಟೆ ಹೊಡ್ಕತ್ತಾ ಇದೆ. ಹುಡುಗಾತ ಇದೆಯಾ? ಗ್ಯಾಸ್ ಬಂತಲ್ವಾ? ಸೋಮವಾರ ಬಂತು, ಕಡೀತು. ಕಡಿಯತ್ತೆ, ಇನ್ನ ಕಡಿಯತ್ತೆ. ಹೊಟ್ಟೆ ಹೊಟ್ಟೆ ಗಟ್ಟಿಯಾಗಿ ಗಟ್ಟಿಯದೆ. ಊಟ ತಗೊಳಕಿಲ್ಲ. ಈಗ ನೀರು ಕುಡೀರಿ. ನೀರೆಲ್ಲಿದೆ? ನೀರಿಲ್ಲ, ನೀರು ಗಾಡೀಲಿ ಇರಿ, ನನ್ನ ಗಾಡಿಲೇ ಇದೆ. ನೀರು ತಗೋಬರ್ತೀನಿ. ತಗೊಂಡು. ನಾವೇನಾದ್ರು ಸ್ಮೋಕಿಂಗ್ ಕಮ್ಮಿ ಮಾಡಬೇಕು. ಟೀ ಕಮ್ಮಿ. ಬೆಲ್ಲ ತಿಂತ ಬನ್ನಿ, ಕಫ ಕಮ್ಮಿ ಆಗ್ತಾ ಬರುತ್ತೆ. ತೆಂಗಿನ ಮರದ್ದು ನೀರಾಗುತ್ತಾ? ಎಣ್ಣ ಅಲ್ಲ, ನೀರ. ಕಳ್ಳೆ ಗೊತ್ತು. ಅದು ಇದರಲ್ಲಿ ಐಸಲ್ಲಿ ಕೊಡ್ತಾರೆ. ಅದನ್ನ ಬೆಳಿಗ್ಗೆ ರಾತ್ರಿ ಕುಡಿತಾ ಬನ್ನಿ, ನಿಮ್ ಕಫ ಎಲ್ಲ ಉದ್ರೋಗುತ್ತೆ. ನಾವು ಅದು ನೀರಾಗಿ ಕುಡಿದ್ರೆ ಆಗಲ್ಲ, ನಮಗೆ ಕಣ್ಣೆಲ್ಲ ಕೆಂಪೇರ್ಬಿಡ್ತದೆ. ನಾವು ಎಣ್ಣ ಕುಡೀರಿ ಅಂತ ಹೇಳ್ತಾ ಇಲ್ಲ. ಅದು ಜ್ಯೂಸ್ ಎಳ್ನೀರಿಗಿಂತ ತುಂಬ ಸೂಪರ್ ಆಗಿರುತ್ತೆ. ಹೇಳಿ. ಈಗ ಒಂದ್ಸಲ ಬತ್ತು. ಅರೆ ತಿನ್ನ ತೆಗ್ತೀರಾ? ಸಮಾಧಾನ ಆಗುತ್ತೆ ಇಡಿಯಲ್ಲಿ. ಅದೇ ನಮಗೆ ಪ್ರಾಬ್ಲಮ್ ಏನಪ್ಪ ಅಂದರೆ ಊದ್ಕೊಬಿಡ್ತದೆ, ಹೊಟ್ಟೆ ಉಬ್ಬಿಸ್ಕೊಬಿಡ್ತದೆ ನೋಡಿ. ಏನು ತಿನ್ನಲ್ಲ, ಏನು ಎರಡು ದೋಸೆ ತಿಂತಾರೆ. ಗಟ್ಟಿಯಾಗಿದೆಯಾ? ಸ್ವಲ್ಪ ಹೊಡ್ಕತ್ತಾ ಇದೆ. ಅದು ನೋಡಿ, ಇದು ಗ್ಯಾಸ್ ಅನ್ನೋದು ಕೆಳಭಾಗದಿಂದ ಶುರು ಆಗುತ್ತೆ. ಇಲ್ಲಿಂದ ತುಂಬ್ತಾ ಬರುತ್ತೆ, ಇಲ್ಲಿ ಬರುತ್ತೆ. ನಿಮ್ಗೆ ಯಾವಾಗ ಇಲ್ಲಿ ನೋಡಿ, ಇಲ್ಲಿ ಮೆತ್ತಗಿದೆ. ಹೌದು. ಈಗ ತೇಗೋದ್ರಲ್ಲ, ಮೆತ್ತಗಿದೆ. ಮೆತ್ತು ಬಿಡ್ತೋ ಈಗ ಇಲ್ಲಿ ಗಟ್ಟಿಗಿದೆ. ಈಗ ಗಟ್ಟಿ ಇರೋ ಗ್ಯಾಸ್ ಎಲ್ಲ ಬರ್ಬೇಕು, ಕೆಳಭಾಗದಿಂದ ತುಂಬಿ ಇಲ್ಲಿ ಬರುತ್ತೆ. ಈಗ ಮೆತ್ತಗಾಗ್ತಾ ಇದೆಯಲ್ಲ, ಗ್ಯಾಸ್ ಬಂದಂಗೆ ಹೊಟ್ಟೆ ಫ್ರೀ ಆಗ್ತಾ ಬರುತ್ತೆ. ಹೌದು, ಇಲ್ಲಿಂದ ಫ್ರೀ ಆಗದೆ. ಇಲ್ಲಿ ಸ್ವಲ್ಪ ಈಗ ನಿಮ್ಗೆ ಯಾವಾಗ ಇಲ್ಲಿ ಊದುತ್ತೆ, ಆಗ ಇಲ್ಲಿರೋ ಮೂಳೆಗಳು ಎಕ್ಸ್ಪ್ಯಾಂಡ್ ಆಗುತ್ತೆ. ಎಕ್ಸ್ಪ್ಯಾಂಡ್ ಆದಾಗ ನಿಮ್ಗೆ ನೋವು ಬರುತ್ತೆ. ಗ್ಯಾಸ್ಟ್ರಿಕ್ ಇಂದ ಇಲ್ಲಿ ನೋವು ಬರುತ್ತೆ, ಇಲ್ಲಿ ನೋವು ಬರುತ್ತೆ, ಇಲ್ಲ ಹಿಂದೆ ನೋವು ಬರುತ್ತೆ. ಬ್ಯಾಕ್ ಪೈನ್ ಬಂದ್ಬಿಡ್ತದೆ. ಬ್ಯಾಕ್ ಪೈನ್ ಬಂದ್ಬಿಡುತ್ತೆ. ಇದಿಷ್ಟು ನಿಮ್ಗೆ ಗ್ಯಾಸ್ಟ್ರಿಕ್ ಇಂದ ಬರುತ್ತೆ. ಈಗ ಒಂದು 3 ದಿವಸ ಮಾತ್ರೆ ತಗೊಂಡು ಕುಡಿದಿದ್ದೆ, ಹಿಡ್ಕೊಬಿಟ್ಟಿತ್ತು ಈ ಕಡೆ ಪಕ್ಕೆ ಫುಲ್ಲು. ಒಂದು ವಾಯು ಮಾತ್ರೆ ತಗೊಂಡು ಕುಡಿದ್ರೆ ಸ್ವಲ್ಪ ಬಿಟ್ಟದೆ ಈ ಸೈಡು. ಈಗ ನಾವು ಆರೋಗ್ಯನ ಹಣ್ಣು ತರಕಾರಿನಲ್ಲಿ ತಗೊಳ್ಳಿ ಅಂತ ಹೇಳ್ತೀವಿ. ಹೌದು. ಈಗ ಸೆಲೆಕ್ಷನ್ ಬಂದು ನಿಮಗೆ ಬಿಟ್ಟಿದ್ದು. ನೀವು ಹಣ್ಣು ತರಕಾರಿ ತಗೋತೀರಾ, ಮಾತ್ರೆ ನುಂಗ್ತೀರಾ, ಹೌದು, ಜ್ಯೂಸ್ ಕುಡಿತೀರಾ. ಈಗ ಜ್ಯೂಸ್ ಕುಡಿತೀವಿ ಅಂತಂದ್ರು, ಯಾವ ಜ್ಯೂಸ್ ಕುಡಿತೀರಾ? ಕೆಮಿಕಲ್ ಹಾಕಿರೋ ಜ್ಯೂಸ್ ಕುಡಿತೀರಾ? ಯಾವ ತಗೊಳಕ್ಕೆ ಇಲ್ಲ ನಾವು. ಜ್ಯೂಸ್ ಕುಡಿತೀರಾ, ನಿಮಗೆ ಬಿಟ್ಟಿದ್ದು. ಸೆಲೆಕ್ಷನ್ ನಿಮ್ದು. ಅಲ್ಲ, ಸೆಲೆಕ್ಷನ್ ನಮ್ದು. ಎಲ್ಲ ಪದಾರ್ಥ ಕೆಮಿಕಲ್ ಉಪಯೋಗಿಸೋಕೆ ಇಲ್ಲ ನಾವು. ಈಗ ಹೋಟ್ಲಲ್ಲಿ ಸೋಡಾ ಹಾಕಿರೋದು ಊಟ ಮಾಡಲ್ಲ. ಹಾಲೆ 10-12 ವರ್ಷ ಆಗೋಯ್ತು ಹೊರಗಡೆ ಬಿಟ್ಟು. ಇದ್ರೆ ಮನೇಲೆ ಊಟ ಆಗೋ ಗ್ಯಾಸ್ಟ್ರಿಕ್ಕು. ಅದೇ ಟೀ ಕುಡಿತೀರಾ? ಟೀ ಬೀಡಿ ಜಾಸ್ತಿ. ಅದರಿಂದನೇ ಗ್ಯಾಸ್ಟ್ರಿಕ್. ಅವೆರಡೇ ಪ್ರಾಬ್ಲಮ್, ಇನ್ನೇನು ಪ್ರಾಬ್ಲಮ್ ಇಲ್ಲ ನಮಗೆ. ಅದೇನು ಅತಿ ಜಾಸ್ತಿ ಬಂದಾಗ ಏನು ಮಾಡ್ತೀವಿ, ಒಂದು ಮಾತ್ರೆ ತಗೊಂಡು ಕುಡ್ಕೊಬಿಡ್ತೀವಿ. 1-2 ದಿವಸ 3 ದಿವಸ ಕಂಟ್ರೋಲ್ ಆಯ್ತದೆ. ತಿರ್ಗಾ ಮಾಮೂಲಿ ಈ ಪ್ರಕಾರ ಬಂತು. ಏನಿಲ್ಲ, ಈಗ ದಿನ ಒಂದೊಂದು ನಲ್ಲಿಕಾಯಿ ಜ್ಯೂಸ್ ಕುಡೀರಿ. ಬೆಳಿಗ್ಗೆ ಖಾಲಿ ಹೊಟ್ಟೆಗೆ. ಖಾಲಿ ಹೊಟ್ಟೆನಲ್ಲಿ ಕುಡಿದ್ರೆ ಏನಾಗುತ್ತೆ ಗೊತ್ತಾ? ಎಲ್ಲ ನೀವು ಬೆಳಗ್ಗೆ ಖಾಲಿ ನಲ್ಲಿಕಾಯಿ ಜ್ಯೂಸ್ ಕುಡಿಯೋ ವಿಧಾನ ಒಂದು ಹೇಳ್ಕೊಡ್ತೀನಿ. ಹೇಳಿ. ನೀವು ಬೆಳಗ್ಗೆ ಎದ್ದು ಟಾಯ್ಲೆಟ್ ಹೋಗಬೇಕು. ಹೌದು. ಹೋಗಿದ್ದು ಬಂದು ಒಂದು ನಲ್ಲಿಕಾಯಿ ಜ್ಯೂಸ್ ಕುಡಿಬೇಕು. ಈಗ 7:30 ಜ್ಯೂಸ್ ಕುಡಿದ್ರೆ 1.5 ಗಂಟೆ ಬಿಟ್ಟು 9 ಗಂಟೆಗೆ ತಿಂಡಿ ತಿನ್ಬೇಕು. ಈಗ ನೀವು 12 ಗಂಟೆಗೆ ಹೇಳ್ತೀನಿ ನಾನು. ಇಲ್ಲ, ನಾವು 6 ಗಂಟೆಗೆ ಹೇಳ್ತೀವಿ. ಎಲ್ಲರಿಗೂ ಹೇಳೋದು ನಾನು 12 ಗಂಟೆಗೆ ಹೇಳ್ತೀನಿ ಅಂತಂದ್ರೆ ಹೇಳಿ, ಫ್ರೆಶ್ ಅಪ್ ಆಗಿ ನೀವು 2 ಗಂಟೆಗೆ ಊಟ ಮಾಡ್ತೀರಾ. ಊಟ ಮಾಡೋ 1.5 ಗಂಟೆ ಮುಂಚೆ, ತಿಂಡಿ ತಿನ್ನೋ 1.5 ಗಂಟೆ ಮುಂಚೆ ಜ್ಯೂಸ್ ಕುಡೀರಿ. ಜ್ಯೂಸ್ಗೂ ತಿಂಡಿಗೂ ಏನು ಕಾಫಿ ಟೀ ಆಗಿರ್ಬೋದು, ಬೇರೆ ಏನಾದರೂ ತಿನ್ನೋದಾಗಿರ್ಬೋದು. ಇಲ್ಲ, ನಾವು ಫಸ್ಟ್ ಅದೇ ನಿಮ್ಮ ಜ್ಯೂಸ್ ಆದಮೇಲೆ ಟೀ ಕಾಫಿ. ಜ್ಯೂಸ್ ಆದಮೇಲೆ ತಿಂಡಿ ಆದಮೇಲೆ ಕಾಫಿ ಟೀ. ಈಗ ಜ್ಯೂಸ್ಗೂ ತಿಂಡಿಗೂ 1.5 ಗಂಟೆ ಟೈಮ್ ಕೊಡಬೇಕು. ಟೈಮ್ ಕೊಟ್ಟು ನೀವು ತಿಂಡಿ ತಿಂದಮೇಲೆ ನಿಮ್ಗೊಂದು ಲೂಸ್ ಮೋಷನ್ ಆಗುತ್ತೆ, ಒಂದು ಬೇದಿ ಆಗುತ್ತೆ. ಬೇದಿ ಆದಮೇಲೆ ನಿಮ್ಮ ಹೊಟ್ಟೆನಲ್ಲಿರೋ ಗ್ಯಾಸ್ ಎಲ್ಲ ಆಚೆ ರಿಲೀಸ್ ಆಗುತ್ತೆ. ಪುನಃ ಮಧ್ಯಾಹ್ನ 1 ಗಂಟೆಗೆ ಹೊಟ್ಟೆ ಹಸು ಜಾಸ್ತಿ ಆಗುತ್ತೆ, ಊಟ ಚೆನ್ನಾಗಿ ಮಾಡ್ತೀವಿ. ಸರಿ. ನಾವು ಹಂಗೆ ಮಾಡಲ್ಲ, ಉಲ್ಟಾ ಮಾಡ್ಬಿಡ್ತೀವಿ. ಈಗ ಇದು ನಲ್ಲಿಕಾಯಿ ಜ್ಯೂಸ್ ಕುಡಿತೀವಿ. ನೀವೆಲ್ಲ ಬೆಳಗ್ಗೆ ಮಾಮೂಲಿ ಟ್ಯಾಬ್ಲೆಟ್ ಕೊಯ್ತೀವಿ, ಬರ್ತೀವಿ, ಮಕ್ಕ ಕೈ ತೊಳ್ಕೊತೀವಿ. ಈಗ ಮಾಮೂಲಿ ನೀರು ಕುಡಿಯೋ ಬದಲು ಈ ಜ್ಯೂಸ್ ಕುಡ್ಕೊತೀವಿ, ಕಡ್ದು ಬರ್ತೀವಿ ಹೊರಗಡೆ. 1 ಗಂಟೆಗೆ ತಿಂಡಿ ತಿನ್ನಬೇಕು. ತಿಂಡಿ ತಿನ್ನಲ್ಲ, ಅದೇನಾಯ್ತದೆ, ತಿಂಡಿ ತಿಂದ ತಕ್ಷಣ ಲೂಸ್ ಮೋಷನ್ ಆಗುತ್ತೆ. ಇದು ಖಾಲಿ ಹೊಟ್ಟೆನಲ್ಲಿ ಕುಡಿದ್ರೆ ಮಾತ್ರ ಹೌದು, ಆಗುತ್ತೆ. ಖಾಲಿ ತಿಂದ್ಬಿಟ್ಟು ನೀವು ಜ್ಯೂಸ್ ಕುಡಿದ್ರೆ ಏನು ಲೂಸ್ ಮೋಷನ್ ಆಗಲ್ಲ. ಈಗ ತಿಂಡಿ ತಿಂದ ತಕ್ಷಣ ಅದೊಂದು ಆಯ್ತು ಅಂತಂದ್ರೆ ನಿಮ್ಗೆ ಹೊಟ್ಟೆನಲ್ಲಿ ಗ್ಯಾಸ್ ಉಳ್ಕೊಳ್ಳಲ್ಲ. ಇದನ್ನ ಒಂದು 100 ದಿನ ಪ್ರಯತ್ನ ಮಾಡಿ, ನಿಮ್ಗೆ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ. ಸರಿ. ಅದೇ ನಾವು ಹಿಂಗೆ ಉಲ್ಟಾ ಉಂಟಾಯ್ತು ಅಷ್ಟೇ. ಇಲ್ಲಿ ಜ್ಯೂಸ್ ಕುಡ್ಕೊತೀವಿ ಇವಾಗ.
ಅಲ್ಲಿಂದ ಬರ್ತೀವಿ ಸ್ಟ್ಯಾಂಡಲ್ಲಿ ಟೀ ಕುಡ್ಕೊತೀವಿ. ಟೀ ಕುಡ್ಕೊಂಡು ಆಮೇಲೆ ಹೋಗಿ ಮನೆಗೆ ನಾಷ್ಟ ಮಾಡ್ತೀವಿ. ಅಣ್ಣ ಈಗ ಟೀ ಕಾಫಿ ಒಳ್ಳೇದು ಕುಡಿಬೇಕು, ಆದ್ರೆ ಯಾವಾಗ ಕುಡಿಬೇಕು ಅನ್ನೋದು ಗೊತ್ತಿರಬೇಕು. ಅದನ್ನು ಈಗ ನೀವು ಉಪಯೋಗ ಮೇಲೆ ಕುಡಿಬೇಕಲ್ಲ, ಇದು ಮುಗಿದ ಮೇಲೆ. ತಿಂಡಿ ತಿಂದೇ ಕುಡಿಬೇಕು. ತಿಂಡಿ ತಿಂದು ಅದೇ ಆಗಿರೋದು, ಅದೇ ನಮ್ಮ ಪ್ರಾಬ್ಲಮ್. ಅದೇ ಪ್ರಾಬ್ಲಮ್ ಆಗ್ತದೆ. ಅದೊಂದು ಮತ್ತೆ ಒಂದೆರಡು ಕಂಟ್ರೋಲ್ ಮಾಡಬೇಕು. ಈ ಬಿಡಿ ಸಿಗರೇಟು ಟೀ ಎರಡನ್ನೂ ಕಮ್ಮಿ ಮಾಡಿ, ಈಗ ಕಮ್ಮಿ ಮಾಡಿದ್ರೆ ಅರ್ಧ ಗಂಟೆ ಬನ್ನಿ. ಅದೇ ಮಾಡಬೇಕು. ಅದೇ ನಮಗೆ ಅದೇ ಕಮ್ಮಿ ಆಯ್ತಾ ಇಲ್ಲ, ಅವೇ ಹೆವಿ ಅವಿದ್ರೇ ನಮ್ಗೆ ಊಟ ಬೇಕಾದ್ರೆ ಬಿಟ್ಬಿಡ್ತೀವಿ. ಈ ಟೀ ಬಿಡಿ ಬಿಡೋಕ್ಕಾಗಲ್ಲ. ಅದೇ ಹೊಟ್ಟೆ ಹಸ್ದಂಗೆಲ್ಲ ಟೀ ಕುಡ್ಕತ್ತೀರಾ? ಬಿಡಿ ಹಚ್ಕೊಬಿಡ್ತೀವಿ, ಸಮಾಧಾನ ಆಯ್ತು, ಹೊಟ್ಟೆ ಆಗುತ್ತೆ. ಏನು ತಿನ್ಬೇಕು ಅಂತ ಅನ್ಸಲ್ಲ. ಏನು ಇನ್ನೇನು ತಿನ್ನಕ್ಕೆ ಹೋಗಲ್ಲ ಹೊರಗಡೆ. ಅದೇನೋ ತಿನ್ನಬೇಕು ಅಂದ್ರೂ ಹಾಕಿಲ್ಲ, ಇದೇ ಹೊಟ್ಟೆ ಇದೇ ಇರ್ತದೆ ನಮಗೆ ಭಾರ. ಇನ್ನೇನು ಮನ್ಸು ಬರೋಲ್ಲ. ಅದೊಂದು ಟೀ ಬಿಡಿ, ಮನೆಗೆ ಹೋದ್ರೆ ಊಟ ಅಷ್ಟೇ. ಹೊರಗಡೆ ಏನು ಜ್ಯೂಸು ಪಪ್ಸ್ ಏನು ಯಾವಾಗ ಕುಡಿಯೋಲ್ಲ ನಾವು. ಅದು ಆರೋಗ್ಯನೇ ಇರೋಕ್ಕಿಲ್ಲ ನಮಗೆ. ಅಣ್ಣ ಈಗ ಗ್ಯಾಸ್ಟ್ರಿಕ್ ಬರೋದಕ್ಕೆ 5 ರೀಸನ್ ಇದೆ. ಅದರಲ್ಲಿ ನೀವು ಯಾವ್ದು ಒಂದನ್ನು ಮಾಡಿದ್ರು ನಿಮಗೆ ಗ್ಯಾಸ್ಟ್ರಿಕ್ ಬರುತ್ತೆ. ಹೌದು. ಅದರಲ್ಲಿ ಈಗ ನೀವು ಹೇಳಿದ್ದು ಮೊದಲನೇದು ಟೀ ಮತ್ತೆ ಬೀಡಿ ಅಥವಾ ಸಿಗರೇಟ್ ಅಥವಾ ಕಾಫಿ. ಖಾಲಿ ಹೊಟ್ಟೆನಲ್ಲಿ ಕುಡಿದ್ರೆ ಸೇದಿದ್ರೆ ನಿಮಗೆ ಗ್ಯಾಸ್ಟ್ರಿಕ್ ಬರುತ್ತೆ. ನಾವು ಖಾಲಿ ಹೊಟ್ಟೆನಲ್ಲಿ ಅಂತಂದ್ರೆ ಬೆಳಗ್ಗೆ ಒಂದು ಲೋಟ ನೀರು ಕುಡಿದು ಬಿಡ್ತೀವಿ. ಅಣ್ಣ ನೀರು ಕಟ್ಟಿಲ್ಲ, 12 ಗಂಟೆಗೆ ನೀರು ಕುಡೀರಿ, 2 ಗಂಟೆಗೆ ನೀರು ನೀವು 24 ಗಂಟೆ ಯಾವಾಗಾದ್ರೂ ಕುಡಿಬೋದು. ನೀರಿಗೆ ಯಾವತ್ತೂ ಕಟ್ಟಿಲ್ಲ. ನೀವು ನೀರು ಬಿಟ್ಟು ಮೊದಲನೇದು ಏನು, ಈಗ ಮಲಗಿರ್ತೀರ 8 ಅವರ್ ನಿದ್ದೆ ಮಾಡಿರ್ತೀರ, ಹೊಟ್ಟೆ ಖಾಲಿ ಇರುತ್ತೆ. ಖಾಲಿ ಇದ್ಮೇಲೆ ಬೆಳಿಗ್ಗೆ ಎದ್ದು ನೀವು ಅಸಿಡಿಕ್ ಆಗೋಂಥದ್ದನ್ನ ತಿನ್ನಬಾರ್ದು. ಅದೇನು ಮಾಡುತ್ತೆ, ಅದು ತಿಂದರೆ ನೀವು ಅಥವಾ ಕುಡಿದ್ರೆ ನಿಮಗೆ ಹೊಟ್ಟೆನ ಊದಿಸುತ್ತೆ. ಹೌದು. ಈಗ ಎಲ್ಲರೂ ಯಾಕೆ ತುಂಬ ಹೊಟ್ಟೆ ಊದಿಸ್ಕೊಂಡು ಓಡಾಡ್ತಾ ಇದ್ದಾರೆ? ಹೌದು, ಗ್ಯಾಸ್ಟ್ರಿಕ್. ನೀವು ಖಾಲಿ ಹೊಟ್ಟೆನಲ್ಲಿ ಕಾಫಿ ಟೀ ಕುಡಿ, ನಿಮಗೆ ಯಾವ ಟೈಮು ಕುಡಿಬೇಕು ಅನ್ನೋದು ಗೊತ್ತಿಲ್ಲ. ಅದಿಲ್ಲ. ಈಗ ನೀವು ಎಣ್ಣೆನ ರಾತ್ರಿ ಹೊತ್ತಾಕ್ಬೇಕು. ಹೌದು, ಆಗ ಚಂದ. ನೀವು ಎಣ್ಣೆನ ಬೆಳಿಗ್ಗೆ ಹಾಕಿದ್ರೆ ಆಗಲ್ಲ. ಕಾಫಿ ಟೀನ ತಿಂಡಿ ಆದ್ಮೇಲೆ ಕುಡಿಬೇಕು, ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಬಾರ್ದು. ಮಾಡ್ತಾ ಇರೋದು ನಮ್ದು ಆಳೊಟ್ಟೆಗೆ ಅದೇ ಎರಡೇ ಹೋಗೋದು. ಫಸ್ಟ್ ಟೀ ಹೋಯ್ತದೆ, ಆಮೇಲೆ ಬೀಡಿ ಹೋಯ್ತದೆ, ಈಗ ಆಮೇಲೆ ನಾಷ್ಟ ಹೋಗೋದು 9 ಗಂಟೆ. ಒಂದು 100 ದಿನ ನೆಲ್ಲಿಕಾಯಿ ಜ್ಯೂಸ್ ಕುಡೀರಿ, ನಿಮ್ಗೆ ಹೆಂಗಾಗತ್ತೆ ನೋಡಿ. ಈಗ ತೇಗದ್ರಲ್ಲ, ಅದೇ ತರ ಚೆನ್ನಾಗಿ ತೇಗ್ ಬಿಡ್ತೀರಾ, ಊಟ ತಿಂಡಿ ಚೆನ್ನಾಗಿ ಮಾಡ್ತೀರಾ. ಸರಿ ಸರ್. ಇದು ವಿಡಿಯೋನ ನಾನು ಇನ್ಸ್ಟಾಗ್ರಾಮ್ಗೆ ಹಾಕಿ ಅದಕ್ಕೇನಂತೆ. ಥ್ಯಾಂಕ್ ಯು ಅಣ್ಣ. ನಿಮ್ಮ ಹೆಸರು ಪರಿಚಯ ಹೇಳ್ಬಿಟ್ಟು. ರವಿ. ಏರಿಯಾ ಜನತಾನಗರ, ಮೈಸೂರು. ಥ್ಯಾಂಕ್ ಯು ಅಣ್ಣ. ವೆಲ್ಕಮ್. ಜ್ಯೂಸ್ ಚೆನ್ನಾಗಿತ್ತಲ್ವಾ? ಚೆನ್ನಾಗಿದೆ ಸರ್. ಎಲ್ಲರಿಗೂ ಕುಡಿಯೋದಕ್ಕೆ ಎಲ್ಲರೂ ಕುಡಿಬೋದು ಸರ್ ಆರಾಮಾಗಿ. ಪ್ಯಾಕೆಟ್ ಹಿಡ್ಕೊಂಡು ಒಂದ್ಸತಿ ಹೇಳ್ಬಿಡಿ ಯಾವ ಜ್ಯೂಸು ಯಾವ ಕಂಪ್ನಿ ಏನು ಅಂತ. ಅದು ನಮ್ಗೆ ಹೇಳಕ್ಕೆ ಬರೋಕ್ಕಿಲ್ಲ. ನಲ್ಲಿಕಾಯಿ ಜ್ಯೂಸು ಮಾತಾಡಿದ್ರಲ್ಲ, ಹಂಗೆ ಹೇಳಿ ತೋರಿಸಿ ಸರ್. ನಲ್ಲಿಕಾಯಿ ಜ್ಯೂಸು ಪ್ರತಿಯೊಬ್ಬರು ಕುಡೀರಿ, ಹಾಳೊಟ್ಟೆಗೆ ನಿಮಗೆಲ್ಲ ತೊಂದರೆ ಅನುಕೂಲ ಆಯ್ತದೆ. ಟೀ ಬೀಡಿ ಕಮ್ಮಿ ಮಾಡಿ ಇದನ್ನು ಜ್ಯೂಸ್ ಕುಡೀರಿ. ಜ್ಯೂಸ್ ಕುಡ್ದು 9 ಗಂಟೆ ಅದಕ್ಕೆ ನಾಷ್ಟ ಮಾಡಿ, ಎಲ್ಲ ಲೂಸ್ ಮೋಷನ್ ಬರುತ್ತೆ, ನಿಮಗೆ ಫ್ರೀ ಆಗುತ್ತೆ ಎಲ್ಲ. ಈಗ ನಿಮ್ಗೆ ಗ್ಯಾಸ್ ಬಂದ್ಬಿಡುತ್ತಲ್ವಾ? ಗ್ಯಾಸ್ ಬಂದ್ಬಿಡುತ್ತೆ. ಸ್ವಲ್ಪ ರಿಲೀಫ್ ಆಯಿತು. ನೀವು ಖಾಲಿ ಹೊಟ್ಟೆನಲ್ಲಿ ಕುಡಿದ್ರೆ 100ಕ್ಕೆ 100 ಭಾಗ ರಿಲೀಫ್ ಆಗುತ್ತೆ. ರಿಲೀಫ್ ಆಯ್ತದೆ. ಖಾಲಿ ಹೊಟ್ಟೆಯಲ್ಲಿ ಕುಡೀರಿ. ಇದು ಕುಡ್ದಾದ ನಂತರ 9 ಗಂಟೆ ನಾಷ್ಟ ಮಾಡಿ, ಆಮೇಲೆ ಟೀ ಉಪಯೋಗಿಸ್ಲಿ. ಬೆಳಿಗ್ಗೆ ಟೀ ಕುಡಿಯೋಕೆ ಹೋಗಬೇಡಿ. ಸರಿ ಅಣ್ಣ, ಸರಿ, ಓಕೆ, ವೆಲ್ಕಮ್.